ಕೈ ಪಂಡ ಆದರೆ ನೀವು ಬಾಯಿಗೆ ಬಂದಂತ ಬಗಳಿದೆಯಾ ಸಹಜವಾಗಿ ಬಗಳಿರುವನು ಜಾಗ್ರತೆಯಿಂದ ಹಿದ್ದಕ್ಕೆ ಬಂಡ ಆರಿಸಿ ಬಿಡುವ ಮೂರು ಕಕ್ಕದಿಂದ ರುಂಡ ಅದೇ ಪ್ರಕಾರ ಅವರೇ ಜಾಗ್ರತೆಯಿಂದ ಹಿದ್ದಕ್ಕಿದೆ ಪ್ರಶ ಓಹೋ ರಾಜೇಂದ್ರ ಓಹೋ ಮಂತ್ರಶೇಖರ ಒಳರ ಕೌರವ ನಮ್ಮನರ ಹತಮನ ಅನೇಕ ಸೇನಾ ಸಂದಣಿಯಿಂದ ಜೀವನ ಒಂದಾಲ ದೂಳ ಮಾಡಿರುವ ರಾಜ ಸಾಂದ್ರಗಳ ಜಜ ಹೊಳರವ ಈ ಉಗ್ರ ಸೈನ ರಾಜ ಹತಮರಾದ ನನ್ನ ಕುರಿಗಳು ತಳಲೆತ್ತಿಗಳು ಕಿತ್ತಿ ಹಾಳು ಮಾಡಿದರೆ ಒಳರ ಸುರವರನಾದ ದೇವೇಂದ್ರನ ಪರಿಭಾವಕ್ಕೆ ಹೀಡಾದರೆ ಮತ್ತೇನ ಜರುಗಿದ ವರ್ತಮಾನ ಮಿತ್ರ ಸೈ ಉಗ್ರ ಸೈನೋತ್ಥನ ಮಾಡಿದ ಇಚ್ಛ ಓಹೋ ರಾಜ ಮತ್ತೆ ಏನಂದು ಹೇಳಲೆ ಅದೇನು ಮಂತ್ರಿ ನಮ್ಮವನ ಮಧ್ಯದಲ್ಲಿರುವ ಸರ್ವವರದ ಸೋಪಾನಂ ಕಿತ್ತೆ ತರಗತಗಮ್ಮ ಹರಿದು ಪುಷ್ಪಗಳನ್ನು ಕಿತ್ತೆ ಆಸಿಗಂಡ ಹಾಕಿ ಮಾಡಿ ಮಲಗಿರುವರು ಹೌದೇನು ಮಂತ್ರಿ 10 ಗಿಡಗಳನ್ನು ಕಿತ್ತಿ ಕಂಡಂತೆ ಬೀಸಾಡಿದರು ಓಹೋ ರಾಜ ಓಹೋ ಮಂತ್ರಿ ಅವರ ಹತ್ತಾಸಮ್ಯ ಎಷ್ಟಂದು ಹೇಳಲು ಓಹೋ ರಾಜ ಓಹೋ ಮಂತ್ರಿಶೇಖರ ಈ ವನದಲ್ಲಿ ಯಾರು ಬರಬೇಡಿ ಎಷ್ಟಕ್ಕೆ ಹೆಣ್ಣನ್ನು ಹಿಡಿದು ಬಡಿದು ಮೂಗಿನ ಮೇಲೆ ಸುಣ್ಣದ ಪಟ್ಟನ್ನು ಬರಿದು ಅಂದಿಸಿ ಬಂಧಿಸಿರುವರು ಓಹೋ ರಾಜ ಓಹೋ ಮಂತ್ರಿಶೇಖರ ನಿನ್ನ ಭಯ ಅವರಿಗೆ ಸ್ವಲ್ಪವಾದರ ಇಲ್ಲವಲ್ಲ ಹೆಣ್ಣನ್ನು ಚಂಡಿಗೆ ಕೈ ಗಡ್ಡ ತಪ್ಪಿದರ ರಾಜ ರವಿ ಪಡಿತದ ಬಾಲಕನೇ ಇದೇನು ಪರಮ ಆಚಾರ್ಯ ನಿನ್ನ ತಲೆಯ ಬೋಳಿಸಿ ಮುಖಕ್ಕ ಮಚಿಯಂ ಕೋಚಿ ನಾಚಿಗೆ ಸುಣ್ಣ ಮಚ್ಚಿ ಮುಂದಲೆ ಏಳ 3 ಪಟ್ಟಿ ತೆಗೆದು ಈ ರೀತಿ ಆಗಿ ಮಾಡುವ ಪ್ರಶ್ನೆದಾರು ಮಂತ್ರಿ ಓ ರಾಜ ಬ್ರಹ್ಮನ ಬರ ಬೀಳಲೆ ಇಷ್ಟಿನ ಬರ ಹೋಗಲೆ ಅಷ್ಟ ದಿಕ್ಪಾಲಕರ ಪಟ್ಟಣದಲ್ಲಿ ಹಡಗಲೆ ಪಾತಾಳ ಲೋಕಕ್ಕೆ ಹೋಗಲಿ ಈ ದಾತ್ರಿ ಏಳ ಸದಶೀಲ ಸಿದ್ದೇಶ್ವರ ಹಾನಿಯಾಗಿ ಹಾಗಾದಗನ ಕುಟ್ಟಿ ಕುಟ್ಟಿ ಯಮಪಟ್ಟಣಕ್ಕೆ ಮಂತ್ರಿ ಓ ರಾಜ ಜಾಗ್ರದಿಂದ ಹೇಳಿ ಎನ್ನ ಮುಂಗೂಲವನ್ನು ಚೆನ್ನಾಗಿ ತಿಳಿಸು ಎನ್ನ ಕೋಪಾತೆಯನ್ನು ಉಕ್ಕೇರು ಬರುವುದು ಅವನು ತೆರತರದ ಎನ್ನ ಸರಳಿನ ಬಳಿಯಿಂದ ಅವನ ಶರೀರಂ ಈ ತರ ತರ್ಕವನ್ನು ಸುಡವನ ಅವನ ಚಿರವಂ ಪರಶಿವನ ರುಂಡ ಮಾಲಿಗ ಒಪ್ಪಿಸುವನ ಉಗ್ರ ಸೈನ ಅಂತನ ಮಾಡುವ ಕ್ಷಣ ಓ ರಾಜ ಏನೆಂದು ಹೇಳಲೆ ಅದೇನ ಮಂತ್ರಿ ಇಂದಿನ ದಿನ ದಿಕ್ಪಾಲಕರಲ್ಲ ದುರ್ಯೋಧ ಸೈನ್ಯವನ್ನು ಕಂಡ ದಿಕ್ಕಿಗೆ ಹೊಡಿಬದರು ಓ ರಾಜ ಓಹೋ ಮಂತ್ರಿ ಹೆಣ್ಣನ್ನು ಪಡೆದು ಕೀಲನಿಡಮೆ ಹಿಡಿದು ತಪ್ಪಿದರು ಅವರ ನಮ್ಮ ನೀಲಕಂಠನೆ ಜಯಿಸಬೇಕಲ್ಲದ ರಾಜ ನಮ್ಮಿಂದಲ ಸಾಧ್ಯವಿಲ್ಲ ರಾಜ ರವಿಗಳಿಸಾಜ ಫಳಫಳರಲ ಈ ಸಾರಥಿ ಯಾದವನಿಂದ ದುಷ್ಟತನಂ ಗೈದನೆ ಎನ್ನ ಮಿತ್ತ ಕಬರ್ ಹೇಳಿದನೆ ಒಳರ ನೋಡಿದ್ರೆ ದೇವ ಅವನ ಕೈ ನೊತ್ತ ನುಡಿಗೆ ಅವನಿಗೆ ಕೇಳಿದ್ಯಾ ಅವನ ಸರ್ವ ನೊತ್ತ ನುಡಿಗೆ ಅವನಿಗೆ ಕೇಳಿದ್ಯಾ ಕೇಳಿದ್ರೆ ದೇವ